ಕೇದಾರ್ನಾಥ್ಗೆ ಹೋಗೋ ಒಂದು ವಾರ ಮುಂಚೆ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ, ಆಪರೇಷನ್ ಸಿಂಧೂರ್ ಆಗುತ್ತೆ, ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುತ್ತೆ. ಹೋಗೋದೋ ಬೇಡವೋ ಅನ್ನೋ 108 ಪ್ರಶ್ನೆ ಮಧ್ಯೆ ಕದನ ವಿರಾಮ ಘೋಷಣೆ ಆಯಿತು. ಕೊನೆಗೂ ನಮ್ಮ ಜರ್ನಿ ಶುರುವಾಯಿತು. ಈ ಥರ ಸಿಚುವೇಷನಲ್ಲಿ ಬ್ಯಾಂಗ್ಳೂರಿಂದ ನಾವು ಸೀತಾಪುರಿಗೆ ಬಂದಿದ್ದೀವಿ, ಸೀತಾಪುರಿಂದ ಸೋನ್ಪ್ರಯಾಗ್ ಹೋಗ್ತಿದ್ದೀವಿ ಅನ್ನೋದೇ ನಂಬೋದಕ್ಕೆ ಕಷ್ಟ ಆಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ನಾವು ಸೀತಾಪುರ್ ಹೋಟೆಲ್ ಬಿಟ್ಟು ಸೋನ್ಪ್ರಯಾಗ್ ಕಡೆಗೆ ಹೋಗ್ತಿದ್ದೀವಿ. ಸೋನ್ಪ್ರಯಾಗಲ್ಲಿ ಒಂದು ಟ್ಯಾಕ್ಸಿ ತೊಗೊಂಡು ನಾವು ಗೌರಿಕುಂಡಗೆ ಹೋಗಬೇಕು. ಅಲ್ಲಿಂದ ನಮ್ಮದು ಆ್ಯಕ್ಚುಯಲ್ ಟ್ರೆಕ್ಕು ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ನಮ್ಮ ಟ್ಯಾಕ್ಸಿ ತೊಗೊಳೋದಕ್ಕೇ ಇಲ್ಲಿ 2 ರಿಂದ 3 ಕಿಲೋಮೀಟರ್ ಅಷ್ಟು ಕ್ಯೂ ಇತ್ತು. ತುಂಬ ರಶ್ ಇರುತ್ತೆ. ಫೈನಲ್ ಆಗಿ ನಮಗೆ ನಮ್ಮ ಟ್ಯಾಕ್ಸಿ ಸಿಕ್ತು. ಪರ್ ಹೆಡ್ಡು 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಫೈನಲಿ ನಾವು ಗೌರಿಕುಂಡಿಗೆ ಬಂದು ರೀಚ್ ಆಗೇ ಬಿಟ್ವಿ. ಸೊ ಗೌರಿಕುಂಡಕ್ಕೆ ಬಂದಿದ ತಕ್ಷಣ ನಾವು ಫಸ್ಟು ನಮ್ಮ ಯಾತ್ರಾ ರಿಜಿಸ್ಟ್ರೇಷನ್ನ ಸ್ಕ್ಯಾನ್ ಮಾಡಿಸ್ಕೋಬೇಕು. ಸ್ಕ್ಯಾನ್ ಆದಮೇಲೆ ನಮ್ಮದು ಆ್ಯಕ್ಚುಯಲ್ ಟ್ರೆಕ್ಕು ಸ್ಟಾರ್ಟ್ ಆಗುತ್ತೆ. ಟ್ರೆಕ್ ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಇದೆ. ಫಿಸಿಕಲಿ ತುಂಬ ಡಿಮ್ಯಾಂಡಿಂಗ್ ಆಗಿರುತ್ತೆ. ನೀವು ಬೇಸಿಕ್ ಫಿಟ್ನೆಸ್ನ ಮೇಂಟೈನ್ ಮಾಡಿರಲೇಬೇಕಾಗಿರುತ್ತೆ. ಇಲ್ಲಿಗೆ ಬರಬೇಕು ಅಂತ ನಾವು ಎಷ್ಟೇ ತಯಾರಿ ನಡೆಸಿದ್ರು, ಎಷ್ಟೇ ನಾವು ಫಿಟ್ಟಾಗಿದ್ರೂ ಇಲ್ಲಿ ಬಂದಿದ ತಕ್ಷಣ ಇಲ್ಲಿರೋ ವೆದರ್ ಕಂಡೀಷನ್ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಒಂದೇ ದಿನದಲ್ಲಿ ನಮಗೆ ಎಕ್ಸ್ಟ್ರೀಮ್ ಸನ್ನಿ, ಎಕ್ಸ್ಟ್ರೀಮ್ ಮಳೆ ಮತ್ತು ಎಕ್ಸ್ಟ್ರೀಮ್ ಚಳಿ ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲಿ ಕುದುರೆಗಳ ಓಡಾಟ ಜಾಸ್ತಿ ಇರೋದ್ರಿಂದ ರೋಡು ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಫೈನಲ್ ಆಗಿ ನಾವು ಅರ್ಧ ದೂರ ನಡ್ಕೊಂಡು, ಅರ್ಧ ದೂರ ಕುದುರೆ ಹತ್ಕೊಂಡು ಫೈನಲ್ ಆಗಿ ಕೇದಾರ್ನಾಥ್ ಬೇಸ್ ಕ್ಯಾಂಪ್ನ ಬಂದು ರೀಚ್ ಆದ್ವಿ. ಇಲ್ಲಿಗೆ ಬರಬೇಕಾದ್ರೆ ಜೋರು ಮಳೆ. ಸೊ ಇಲ್ಲಿ ಬಂದಿದ ತಕ್ಷಣ ಮಳೆನೇ ಬಂದಿಲ್ವೇನೋ ಅನ್ನೋ ಅಷ್ಟು ಬಿಸಿಲು. ಇನ್ನು ಸ್ವಲ್ಪ ಹೊತ್ತಿಗಾಗಲೇ ವಿಪರೀತ ಚಳಿ. ಈ ಥರ ಇಲ್ಲಿ ವೆದರು ಕ್ಷಣಕ್ಕೂ ಬದಲಾಗ್ತಿರುತ್ತೆ. ಮತ್ತು ಇಲ್ಲಿ ಯಾತ್ರಾ ರಿಜಿಸ್ಟ್ರೇಷನ್ ತೋರಿಸಿ ದರ್ಶನಕ್ಕೆ ನಮ್ಮದು ಸ್ಲಾಟ್ ಕೂಪನ್ನ ಪಡ್ಕೋಬೇಕು.